ಮೂವಿ ಓಪನಿಂಗ್ ಅಲ್ಲಿ ಒಬ್ಳು ಹೆಣ್ಮಗಳು ಒಬ್ಬನ ತಲೆನ ಕತ್ತರಿಸ್ಕೊಂಡ್ಬಂದು ಸ್ಟೇಷನ್ ಅಲ್ಲಿ ಇರ್ತಾಳೆ. ಆಕ್ಚುಲಿ ಇದ್ರ ಬ್ಯಾಕ್ ಸ್ಟೋರಿ ಏನಪ್ಪಾ ಅಂತ ಹೇಳಿದ್ರೆ, ತಿರುಪತಿ ಅನ್ನೋನು ಮತ್ತು ಅವನ ಹೆಂಡತಿ ಗೊಡೆಲ ಅನ್ನೋ ಗ್ರಾಮದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಹಾಗೆ ಈ ತಿರುಪತಿಗೆ ಒಬ್ಬ ತಮ್ಮ ಕೂಡ ಇರ್ತಾನೆ. ಇವರೆಲ್ಲ ಸೇರ್ಕೊಂಡು ಊರ್ನವ್ರ ಬಟ್ಟೆನ ಒಗದ್ಬಿಟ್ಟು ಇಸ್ತ್ರಿ ಮಾಡ್ಕೊಡೋ ಕೆಲಸ ಮಾಡ್ತಾ ಇರ್ತಾರೆ. ಒಂದಿನ ಊರಲ್ಲಿ ಹೊಸದಾಗಿ ಮದುವೆ ಆಗಿರೋ ಹುಡುಗಿ ಸತ್ತೋಗಿದ್ದಳು ಅನ್ನೋ ನ್ಯೂಸ್ ಪೊಲೀಸ್ಗೆ ಗೊತ್ತಾಗುತ್ತೆ. ಆ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಹೇಳಿ ಈಗ ತಾನೇ ಐಪಿಎಸ್ ಮುಗಿಸ್ಕೊಂಡು ಜಾಯ್ನ್ ಆಗಿರೋ ನಮ್ಮ ಹೀರೋ ಬರ್ತಾನೆ. ಅಲ್ಲಿಗ ಹುಡುಗಿನ ನೋಡಿದಾಗ ಅವಳನ್ನ ಯಾರು ಕೆಡಿಸ್ಬಿಟ್ಟು ತುಂಬಾ ಭಯಂಕರವಾಗಿ ಸಾಯಿಸ್ಬಿಟ್ಟಿರ್ತಾರೆ. ಈ ಕೇಸಿನ ವಿಚಾರಣೆ ನಡೀತಾ ಇರ್ಬೇಕಾದ್ರೆ ಸೇಮ್ ಪ್ಯಾಟರ್ನ್ ಅಲ್ಲಿ ಇನ್ನೊಂದು ಹುಡುಗಿನೂ ಕೂಡ ಕೆಡಿಸ್ಬಿಟ್ಟು ಭಯಂಕರವಾಗಿ ಕೊಲೆ ಮಾಡ್ಬಿಟ್ಟಿರ್ತಾರೆ. ಈ ಎರಡು ಮರ್ಡರ್ನ ನೋಡಿ ನಮ್ಮ ಹೀರೋ ಈಗ ಸೀನಿಯರ್ ಆಫೀಸರ್ ಹತ್ರ ಈ ಕೊಲೆಗಳನ್ನೆಲ್ಲ ಈ ಊರ್ನಲ್ಲೇ ಇರೋ ಯಾರೋ ಒಬ್ಬ ಮಾಡ್ತಾ ಇದ್ದಾನೆ, ತರ ಕೊಲೆಗಳನ್ನ ಮಾಡ್ತಾ ಇರೋನು ಸೈಕೋ ಮೆಂಟಾಲಿಟಿ ಇರೋನು ಅಂತ ಹೇಳಿ ತನ್ನ ಸೀನಿಯರ್ ಆಫೀಸರ್ ಹತ್ರ ಹೇಳ್ತಾನೆ. ಅದಕ್ಕೆ ಒಂದು ಸೀನಿಯರ್ ಆಫೀಸರ್ ಈಗ ನಮ್ಗೆ ಆಧಾರ ಇಲ್ದಲೆ ನಾವೇನು ಮಾಡೋದಕ್ಕಾಗೋದಿಲ್ಲ, ಮೊದಲು ಆಧಾರನ ಹುಡುಕು ಅಂತ ಹೇಳಿ ಹೋಗ್ತಾರೆ. ನಮ್ ಹೀರೋನು ಈಗ ಆಧಾರನ ಹುಡುಕ್ತಾ ಇರ್ಬೇಕಾದ್ರೆ ಸತ್ತೋಗಿದ್ದ ಹುಡುಗಿಯ ಫೋನ್ ಸಿಗುತ್ತೆ. ಅದ್ರಲ್ಲಿ ಅವಳು ಸಾಯೋದಕ್ಕಿಂತ ಮುಂಚೆ ಅವಳು ಫೋನ್ ಕ್ಯಾಮೆರಾ ಆನ್ ಆಗ್ಬಿಟ್ಟಿರುತ್ತೆ. ಅದ್ರಲ್ಲಿ ಅವಳು ಸಾಯೋದಕ್ಕಿಂತ ಮುಂಚೆ ಎಷ್ಟು ನರಕನ ಅನುಭವಿಸಿದಳನ್ನು ಆಡಿಯೋ ಮಾತ್ರನೇ ಸಿಗುತ್ತೆ. ಈಗ ವಾಯ್ಸ್ ನ ಇಟ್ಕೊಂಡು ಯಾರ್ದಿರ್ಬೋದು ಅಂತ ಹೇಳಿ ಊರ್ ಜನರ ಹತ್ರ ವಿಚಾರಿಸ್ತಾರೆ. ಬಟ್ ಅದು ಯಾರ್ ವಾಯ್ಸು ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನಮ್ ಹೀರೋನು ಈಗ ಸ್ಟೇಷನ್ ಅಲ್ಲಿ ಸೆಕ್ಯೂರಿಟಿ ಲೈನ್ ಟೈಟ್ ಮಾಡ್ಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಅಲ್ಲಿಗೀಗ ಊರಿನ ಗೌಡ ಬಂದ್ಬಿಟ್ಟು ನನ್ನ ಮಗಳು ಮದುವೆ ಇದೆ, ಎಲ್ಲರೂ ಬರ್ಬೇಕು ಅಂತ ಹೇಳಿ ಇನ್ವಿಟೇಷನ್ ಕೊಟ್ಟು ಹೋಗ್ತಾನೆ. ಈ ತರ ಸಿಚುವೇಶನ್ ಅಲ್ಲಿ ಮಗಳ ಮದುವೆನ ಇಟ್ಕೋಬೇಡಿ ಅಂತ ಹೇಳಿ ನಮ್ ಹೀರೋ ಎಷ್ಟು ಹೇಳಿದ್ರು ಕೂಡ ಆ ಗೌಡ ಕೇರೆ ಮಾಡೋದಿಲ್ಲ. ಆ ಗೌಡ ಈಗ ಮಗಳ ಮದುವೆನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾನೆ. ನಮ್ ಹೀರೋನು ಈಗ ಹುಡುಗಿ ಸೆಕ್ಯೂರಿಟಿಗೆ ಅಂತ ಹೇಳಿ ಇಬ್ರು ಕಾನ್ಸ್ಟೇಬಲ್ ನ ಬಿಟ್ಟಿರ್ತಾನೆ. ಆ ಮದುಮಗಳು ಈಗ ಫ್ರೆಂಡ್ ನ ಊರಿಗೆ ವಾಪಸ್ ಕಳಿಸ್ಬೇಕು ಅಂತ ಹೇಳಿ ರೈಲ್ವೆ ಸ್ಟೇಷನ್ ಹೋದಾಗ ಆ ಕೊಲೆಗಾರ ಇವಳ ಫ್ರೆಂಡ್ ನ ಹೊಡೆದ್ಬಿಟ್ಟು ಮದುಮಗಳನ್ನ ತಗೊಂಡು ಹೋಗ್ಬಿಡ್ತಾನೆ. ಈಗ ಇಬ್ರು ಕಾನ್ಸ್ಟೇಬಲ್ ಇವಳ ಫ್ರೆಂಡ್ ರೈಲ್ವೆ ಸ್ಟೇಷನ್ ಬಿದ್ದಿದ್ದು ನೋಡಿ ಬೇಗ ಈ ವಿಷಯ ಹೀರೋ ತಿಳಿಸ್ತಾರೆ. ನಮ್ ಹೀರೋನು ಈಗ ಕೊಲೆಗಾರ ಜಾಗ ಹುಡ್ಕೊಂಡ್ ಬರೋದ್ರೊಳಗೆ ಅವನಿಗೆ ಅವಳನ್ನ ಕೆಡಿಸ್ಬಿಟ್ಟು ಕೊಲೆನೂ ಕೂಡ ಮಾಡ್ಬಿಟ್ಟಿರ್ತಾನೆ. ಕೊಲೆಗಾರನು ಈಗ ಅಲ್ಲಿಂದ ತಪ್ಪಿಸ್ಕೋಬೇಕು ಅನ್ನೋಷ್ಟರಲ್ಲಿ ನಮ್ ಹೀರೋ ಅವನ್ನ ಹಿಡಿದು ಬಿಡ್ತಾನೆ. ಈಗ ಯಾರ ರಾಕ್ಷಸ ಅಂತ ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಈ ತಿರುಪತಿ ತಮ್ಮ. ಈಗ ಅವನು ನೆಲ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೊಡೆದು ವಿಚಾರಿಸಿದ್ರೆ ಅಲ್ಲ ಅವ್ನು ಹೇಳ್ತಾ ಇರೋ ವಿಚಾರನೇ ಬೇರೆ. ನಾನು ಅಲ್ಲಿಗೆ ಹೋಗಿದ್ದು ಮೋಟರ್ ಕದಿಯೋದಕ್ಕೆ, ನನಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಾನೆ. ಅವಳು ಮಗಳಿಂದ ಕೊಲೆ ಮಾಡಿದ್ದು ಇವನೇ ಅಂತ ಗೊತ್ತಾದ್ಮೇಲೆ ಊರಿಗೆ ಕೂಡ ಸುಮ್ಮನೆ ಬಿಡ್ತಾನ. ಈಗ ಸೀನಿಯರ್ ಆಫೀಸರ್ ಹತ್ರ ಮಾತಾಡಿ ಅವನು ಅಲ್ಲಿಂದ ಹೇಳ್ಕೊಂಡು ಹೋಗ್ಬಿಡ್ತಾರೆ. ವಿಷಯನೆಲ್ಲ ತಿಳ್ಕೊಂಡು ತಿರುಪತಿ ಈಗ ಸ್ಟೇಷನ್ ಬಂದು ಅದ್ ಹೇಗೆ ಕಳಿಸ್ಬಿಟ್ರಿ ಅಂತ ಹೇಳಿ ಪೊಲೀಸರ ಮೇಲೆ ಸಿಟ್ ಮಾಡ್ಕೊಂಡ್ಬಿಡ್ತಾನೆ. ಈ ಕಡೆ ಈ ಗೌಡರು ಕೂಡ ಮಗಳನ್ನ ಸಾಯಿಸಿದಕ್ಕೆ ಇಂಚಿಂಚು ನರದಲ್ಲೂ ನರ್ಕನ ತೋರಿಸಿ ಸಾಯಿಸಬೇಕು ಅಂತ ಹೇಳಿ ಚಿತ್ರಹಿಂಸೆನ ಕೊಡ್ತಾ ಇರ್ತಾನೆ. ಆಗಲ್ಲಿಗೆ ತಿರುಪತಿ ಮತ್ತು ಅವ್ನ ಹೆಂಡತಿರು ಬಂದು ಕಾಲಿಗೆ ಬಿದ್ದು ಬೇಡ್ಕೋತಾರೆ. ಎಷ್ಟಂದ್ರೂ ಕೂಡ ಅವನನ್ನ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ಅವ್ರಿಬ್ಬರನ್ನ ಬೈದು ಕಳಿಸ್ಬಿಡ್ತಾನೆ. ನೆಕ್ಸ್ಟ್ ಡೇ ಸೇಮ್ ಪ್ಯಾಟರ್ನ್ ಅಲ್ಲಿ ಇನ್ನೊಂದು ಹುಡುಗಿ ಕೊಲೆ ಕೂಡ ಆಗ್ಬಿಟ್ಟಿರುತ್ತೆ. ಸೊ ನಡೀತಾ ಇರೋ ಕೊಲೆಗೂ ಇವನಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಅವನನ್ನ ಬಿಟ್ಬಿಡ್ತಾನೆ. ನಮ್ ಹೀರೋನು ಈಗ ಟಿವಿನಲ್ಲಿ ಬಂದು ನಾಳೆ ನನ್ನ ಮದ್ವೆ ತಪ್ಪಿದ್ರೆ ನನ್ನ ಹೆಂಡತಿ ಮೇಲೆ ಕೈ ಇಟ್ಟು ನೋಡು ಅಂತ ಹೇಳಿ ಚಾಲೆಂಜ್ ಹಾಕ್ಬಿಡ್ತಾನೆ. ಈ ಕಡೆ ಮನೆಗೆ ಬಂದು ನೋಡಿದ್ರೆ ನೆಕ್ಸ್ಟ್ ಇನ್ ಹೆಂಡತಿನೇ ಅಂತ ಹೇಳಿ ಆ ಕೊಲೆಗಾರ ಬರ್ದಿಟ್ಟು ಹೋಗಿರ್ತಾನೆ. ಇನ್ನೊಂದ್ ಕಡೆ ಈ ತಿರುಪತಿ ಹೆಂಡತಿರು ಈಗ ಮಲಗೋದಕ್ಕೆ ಅಂತ ಹೋದಾಗ ಮೇಲಿಂದ ಒಂದು ಪೆಟ್ಟಿಗೆ ಕೆಳಗಡೆ ಬಿದ್ಬಿಡುತ್ತೆ. ಈಗ ಅದ್ರೊಳಗಡೆ ನೋಡಿದ್ರೆ ಒಡವೆಗಳು ಹಾಗೆ ಹೆಣ್ಮಕ್ಳು ಒಳ ಉಡುಪುಗಳೆಲ್ಲ ಇರ್ತವೆ. ಅದನ್ನ ನೋಡಿ ಅವಳು ಶಾಕ್ ಆಗ್ಬಿಡ್ತಾಳೆ. ಈಗ ಅವಳಿಗೆ ಡೌಟ್ ಬಂದು ಸತ್ತೋಗಿರೋ ಪ್ರತಿ ಹೆಣ್ಮಕ್ಳು ಮನೆಗೆ ಹೋಗಿ ಒಡವೆಗಳು ನಿಮ್ ಮಗಳದ ಅಂತ ಹೇಳಿ ವಿಚಾರಿಸ್ತಾಳೆ. ಅವರು ಕೂಡ ಹೌದು ಇದೆಲ್ಲ ನಮ್ಮ ಮಗಳದ ಅಂತ ಹೇಳಿ ಒಪ್ಕೋತಾರೆ. ಅವಳು ಈಗ ಬೇಗ ಮನೆಗೆ ಬಂದು ನೋಡಿದ್ರೆ ಅಲ್ಲಿ ತಿರುಪತಿನೂ ಇಲ್ಲ, ಅವ್ನ ತಮ್ಮನೂ ಇಲ್ಲ. ಇನ್ನೊಂದ್ ಕಡೆ ಈ ತಿರುಪತಿನೂ ಈಗ ಹೀರೋ ಮನೆಗೆ ಬಂದ್ಬಿಟ್ಟು ಹಳೆ ಬಟ್ಟೆನೆಲ್ಲ ತೊಳೆಯೋದು ತಗೊಂಡು ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅದೇ ಟೈಮ್ ನಲ್ಲಿ ತಿರುಪತಿ ಹೆಂಡತಿನೂ ಕೂಡ ಬಿಡದೆ ಇವನಿಗೆ ಕಾಲ್ ಮಾಡ್ತಾನೆ ಇರ್ತಾಳೆ. ಈಗ ಅವನು ಕಾಲ್ ರಿಸೀವ್ ಮಾಡಿದ ತಕ್ಷಣ ಇಲ್ಲಿ ನಡೀತಾ ಇರೋ ಕೊಲೆಗಳಿಗೆಲ್ಲ ನನ್ನ ಗಂಡನೇ ಕಾರಣ ಅಂತ ಹೇಳ್ಬಿಡ್ತಾಳೆ. ಇವನು ಈಗ ಬೇಗ ಒಳಗಡೆ ಹೋಗಿ ನೋಡ್ತಾನೆ, ಅಲ್ಲ ಅವ್ನ ಹೆಂಡತಿ ಕಾಣ ಆಗ್ಬಿಟ್ಟಿರ್ತಾಳೆ. ಆಕ್ಚುಲಿ ಆ ತಿರುಪತಿ ಹಳೆ ಬಟ್ಟೆ ಅಂತ ಹೇಳಿ ಇವ್ನ ಹೆಂಡತಿನ ಉತ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಈ ಕಡೆ ತಿರುಪತಿ ಹೆಂಡತಿನೂ ಈಗ ಅವ್ಳು ಸಾಕಿದ ನಾಯಿ ಹತ್ರ ಬಟ್ಟೆನ ಮೂಸಿಸಿ ಅವ್ನು ಎಲ್ಲಿದ್ದಾನೆ ಅಂತ ಹೇಳಿ ಹುಡ್ಕೊಂಡು ಹೋಗ್ತಾಳೆ. ಈಗ ನಾಯಿನೂ ಕೂಡ ಒಂದ್ ಬಾವಿ ಹತ್ರ ಬಂದು ನಿಂತ್ಬಿಡುತ್ತೆ. ಈಗ ಅವಳು ಬಾವಿ ಒಳಗಡೆ ನೋಡಿದ್ರೆ ಅಲ್ಲಿ ತಿರುಪತಿ ಹೀರೋ ಹೆಂಡತಿನ ಬಲಾತ್ಕಾರ ಮಾಡೋದಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾ ಇರ್ತಾನೆ. ಈಗ ಅವಳು ಅವನು ನೋಡ್ಬಿಟ್ಟು ಯಾಕೆ ಈ ತರ ಎಲ್ಲ ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಆಗ ತಿರುಪತಿನೂ ಕೂಡ ನಿಜನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕ್ಚುಲಿ ಇವಳು ತಿರುಪತಿನ ಇಷ್ಟ ಇಲ್ದೇನೆ ಮದುವೆ ಆಗ್ಬಿಟ್ಟಿರ್ತಾಳೆ. ಅದಲ್ಲದೆ ಊರ್ ಜನರೆಲ್ಲರೂ ತಿರುಪತಿಗೆ ಗಂಡಸ್ಥಾನ ಇಲ್ಲ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಇವನು ಪ್ರತಿ ಸಲ ಹೆಂಡತಿನ ಮುಟ್ಟೋದಕ್ಕೆ ಬಂದಾಗ ನಿನಗೆ ಗಂಡಸ್ಥಾನ ಇಲ್ವಲ್ಲ, ಏನ್ ಮಾಡ್ತೀಯ ಅಂತ ಹೇಳಿ ಚುಚ್ಚಿ ಚುಚ್ಚಿ ಕೇಳ್ತಾ ಇರ್ತಾಳೆ. ಅದಕ್ಕೇನೆ ನಾನು ಏನು ಅಂತ ತೋರ್ಸೋದಕ್ಕೆ ಮದುವೆ ಆಗಿರೋ ಪ್ರತಿ ಹೆಣ್ಮಕ್ಳನ್ನ ಎತ್ಕೊಂಡು ಹೋಗಿ ಕೆಡಿಸಿ ಸಾಯಿಸ್ತಾ ಇದ್ದೀನಿ, ಇದನ್ನ ಇನ್ಮೇಲೂ ಮಾಡ್ತೀನಿ ಅಂತ ಹೇಳಿ ಹೆಂಡತಿನ ಹೊಡೆದು ಮಲಗಿಸ್ಬಿಡ್ತಾನೆ. ಈಗ ಅವನು ಮತ್ತೆ ಹೀರೋ ಹೆಂಡತಿನ ಕೆಡ್ಸೋದಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾ ಇರ್ತಾನೆ. ಹಾಗಲ್ಲಿ ಎಚ್ಚರಾದ ತಿರುಪತಿ ಹೆಂಡತಿ ಇನ್ಮೇಲೆ ಈ ಊರಲ್ಲಿ ನಿನ್ನಿಂದ ಯಾವ ಹೆಣ್ಣಿನ ಪ್ರಾಣನೂ ಹೋಗ್ಬಾರ್ದು ಅಂತ ಹೇಳಿ ಅವ್ನ ತಲೆನೇ ಕತ್ತರಿಸ್ಬಿಡ್ತಾಳೆ. ಅದೇ ತಲೆನೇ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಸ್ಟೇಷನ್ ಗೆ ತಗೊಂಡ್ಬರ್ತಾಳೆ. ಈಗ ಈ ಮೂವಿನೂ ಕೂಡ ಎಂಡ್ ಆಗ್ಬಿಡುತ್ತೆ. ಈಗ ಸತ್ತೋದ ತಿರುಪತಿ ದೆವ್ವ ಆದ್ರೆ ಹೇಗಿರುತ್ತೆ, ಅದಕ್ಕೆ ಪಾರ್ಟ್ 2 ಸಿನಿಮಾ ಕೂಡ ಇದೆ. ಎಷ್ಟು ಜನ ಸಿನಿಮಾನ ನೋಡ್ಬೇಕು ಅಂತ ಇದ್ರೆ ಕಾಮೆಂಟ್ ನಲ್ಲಿ ಹೇಳಿ. ಹಾಗೆ ಪ್ರತಿದಿನ ಹೊಸ ಕಥೆಗಳಿಗೋಸ್ಕರ ಪ್ಲೀಸ್ ಫಾಲೋ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ. ಥ್ಯಾಂಕ್ ಯು.